ನಮಸ್ಕಾರ ಸ್ನೇಹಿತರೆ. ಹಿಂದಿನ ಸಂಚಿಕೆಯಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಸಂಚಿಕೆಯಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ರಾಮೇಶ್ವರ ಜ್ಯೋತಿರ್ಲಿಂಗವು ತಮಿಳುನಾಡಿನ ರಾಮೇಶ್ವರಂನಲ್ಲಿದೆ. ರಾಮನು ಪೂಜಿಸಿದ್ದರಿಂದ ಶಿವನು ರಾಮೇಶ್ವರನಾಗಿ ನೆಲೆಸಿದ ಎಂಬ ಕಥೆ ಪುರಾಣಗಳಲ್ಲಿ ಸಿಗುತ್ತದೆ. ಹಿಂದೆ ಸಜ್ಜನರ ರಕ್ಷಣೆಗಾಗಿ, ದುಷ್ಟರ ನಾಶಕ್ಕಾಗಿ ವಿಷ್ಣುವು ಭೂಮಿಯಲ್ಲಿ ರಾಮನಾಗಿ ಅವತಾರ ಮಾಡಿದನು. ತಂದೆಯ ಮಾತಿನಂತೆ ರಾಮನು ಪತ್ನಿ ಸಮೇತನಾಗಿ ವನವಾಸದಲ್ಲಿದ್ದನು. ಆ ಸಂದರ್ಭದಲ್ಲಿ ಜನಕಪುತ್ರಿಯಾದ ಸೀತೆಯನ್ನು ಮಹಾ ಮಾಯಾವಿಯಾದ ರಾವಣನು ಅಪಹರಿಸಿ ಲಂಕೆಯಲ್ಲಿರಿಸಿದನು. ರಾಮನು ಅವಳನ್ನು ಹುಡುಕುತ್ತಾ ಕಿಷ್ಕಿಂಧೆಗೆ ಬಂದನು. ಸುಗ್ರೀವನಿಗೆ ಹಿತವನ್ನುಂಟು ಮಾಡಲು ವಾಲಿಯನ್ನು ಕೊಂದನು. ಅಲ್ಲಿಯೇ ಕೆಲವು ದಿನಗಳಿದ್ದು ಸೀತೆಯನ್ನು ಹುಡುಕಲು ಹನುಮಂತನೇ ಮೊದಲಾದ ಕಪಿಗಳನ್ನು 4 ದಿಕ್ಕುಗಳಿಗೂ ಕಳುಹಿಸಿದನು. ಕಪಿಶ್ರೇಷ್ಠನಾದ ಹನುಮಂತನ ಮಾತಿನಿಂದ ಸೀತೆಯು ಲಂಕೆಯಲ್ಲಿರುವುದು ತಿಳಿಯಿತು. ಸೀತೆಯ ಚೂಡಾಮಣಿಯನ್ನು ಹನುಮಂತನು ಗುರುತಿಗಾಗಿ ತಂದಿದ್ದನು. ಆಗ ರಾಮನು ಲಕ್ಷ್ಮಣ, ಕಪಿರಾಜ ಸುಗ್ರೀವನೊಡನೆ 18 ಪದ್ಮ ಸಂಖ್ಯೆಯ ವಾನರರೊಂದಿಗೆ ಸಮುದ್ರ ತೀರಕ್ಕೆ ಹೋದನು. ಅಲ್ಲಿ, ಜಾನಕಿಯೇ, ಎಲ್ಲಿಗೆ ಹೋದೆ? ಯಾವಾಗ ನನ್ನನ್ನು ಸೇರುವೆ? ಈ ಸಾಗರವು ಬಹಳ ವಿಸ್ತಾರವಾದುದು. ವಾನರ ಸೇನೆಯು ಇದನ್ನು ಹೇಗೆ ದಾಟುವುದು? ರಾಕ್ಷಸನಾದ ರಾವಣನು ಕೈಲಾಸ ಪರ್ವತವನ್ನೇ ಎತ್ತಿದ ಮಹಾಬಲ ಪರಾಕ್ರಮವುಳ್ಳವನು. ಲಂಕೆಯು ಸಮುದ್ರ ಮಧ್ಯದಲ್ಲಿ ಪ್ರವೇಶಿಸುವುದಕ್ಕೆ ಅತಿ ದುರ್ಗಮವಾಗಿರುವುದು. ಅವನ ಮಗನು ಇಂದ್ರನನ್ನು ಜಯಿಸಿದ ಮಹಾವೀರನು. ಹೀಗೆಂದು ವಿಚಾರ ಮಾಡುತ್ತಾ ಲಕ್ಷ್ಮಣನೊಡನೆ ಸಮುದ್ರ ದಡದಲ್ಲಿ ನಿಂತು ಅಂಗದನೇ ಮೊದಲಾದ ಕಪಿನಾಯಕರೊಂದಿಗೆ ಸಮಾಲೋಚಿಸುತ್ತಿದ್ದನು. ನಂತರ ರಾಮನು ಸಮುದ್ರ ತೀರದಲ್ಲೇ ಪಾರ್ಥಿವ ಲಿಂಗವನ್ನು ಮಾಡಿ ಪೂಜೆಯನ್ನು ಮಾಡಿದನು. ಆವಾಹನಾದಿ ಷೋಡಶೋಪಚಾರಗಳಿಂದ ವಿಧಿಗನುಸಾರವಾಗಿ ಶಿವನ ಪೂಜೆಯನ್ನು ಮಾಡಿದನು. ನಮಸ್ಕಾರ, ದಿವ್ಯವಾದ ಸ್ತೋತ್ರ ಇವುಗಳಿಂದ ಪ್ರಯತ್ನಪೂರ್ವಕವಾಗಿ ಶಿವನನ್ನು ಸಂತೋಷಪಡಿಸಿ ಭಕ್ತಿಯಿಂದ ಶಿವನನ್ನು ಪ್ರಾರ್ಥಿಸಿದನು. ಸ್ವಾಮಿಯಾದ ಮಹಾದೇವನೇ, ನೀನು ಯಾವಾಗಲೂ ಭಕ್ತರಲ್ಲಿ ಪ್ರೀತಿಯುಳ್ಳವನು. ನಿನ್ನ ಭಕ್ತನಾಗಿ ನಿನ್ನನ್ನೇ ಶರಣು ಹೊಂದಿರುವ ನನ್ನನ್ನು ಕಾಪಾಡು. ಸಂಸಾರ ಸಮುದ್ರವನ್ನು ದಾಟಿಸುವ ಓ ಶಿವನೇ, ಈ ಲವಣ ಸಮುದ್ರವು ವಿಸ್ತಾರವಾಗಿರುವುದು. ಇದನ್ನೂ ನೀನೇ ದಾಟಿಸಬೇಕು. ರಾವಣನೆಂಬ ರಾಕ್ಷಸನು ಮಹಾಶೂರನು, ಅತ್ಯಂತ ಬಲಿಷ್ಠನು. ನಮ್ಮ ಬಲವಾದ ಕಪಿಸೈನ್ಯವೋ ಬಹಳ ಚಂಚಲವಾದದ್ದು. ಈಗ ನೀನು ಸೀತೆಯನ್ನು ಪಡೆಯುವ ನನ್ನ ಕಾರ್ಯಕ್ಕೆ ಸಹಾಯ ಮಾಡಬೇಕು. ನಿನ್ನ ಸಹಾಯವಿಲ್ಲದೆ ಈ ಕೆಲಸವು ಸಿದ್ಧಿಸುವುದಿಲ್ಲ. ರಾವಣನು ನಿನ್ನ ಭಕ್ತನಾಗಿದ್ದಾನೆ. ಅವನನ್ನು ಯಾರೂ ಜಯಿಸಲಾರರು. ನೀನು ಕೊಟ್ಟ ವರದ ಗರ್ವದಿಂದ 3 ಲೋಕಗಳನ್ನೂ ಜಯಿಸಿದ್ದಾನೆ. ನಾನು ನಿನ್ನ ಸೇವಕನು. ಸದಾಶಿವನೇ, ಇವುಗಳೆಲ್ಲವನ್ನೂ ವಿಚಾರ ಮಾಡಿ ನೀನು ಯಾರಿಗೆ ಸಹಾಯವನ್ನು ಮಾಡಬೇಕೋ ಹಾಗೇ ಮಾಡು ಎಂದು ಪ್ರಾರ್ಥಿಸಿದನು. ಪುನಃ ಪುನಃ ನಮಸ್ಕಾರವನ್ನು ಮಾಡಿ ಮಂತ್ರಾದಿಗಳಿಂದ ಪೂಜೆ ಮಾಡಿದನು. ಶಿವನು ಸಂತುಷ್ಟನಾಗಿ ಸುಂದರ ರೂಪದಿಂದ ಪ್ರಕಟಗೊಂಡನು. ಮಹೇಶ್ವರನು, ರಾಮನೇ, ನಿನ್ನ ಭಕ್ತಿಯಿಂದ ಸಂತುಷ್ಟನಾಗಿರುವೆನು. ನಿನಗೆ ಮಂಗಳವಾಗಲಿ. ವರವನ್ನು ಕೇಳು ಎಂದಾಗ ರಾಮನು ಶಿವನಿಗೆ ನಮಸ್ಕಾರ ಮಾಡಿ ರಾವಣನೊಡನೆ ಮಾಡುವ ಯುದ್ಧದಲ್ಲಿ ತನಗೆ ಜಯವಾಗಬೇಕು ಎಂದು ಪ್ರಾರ್ಥಿಸಿದನು. ಮಹಾದೇವನು, ರಾಮನೇ, ನಿನಗೆ ಜಯವಾಗಲಿ ಎಂದು ಆಶೀರ್ವದಿಸಿದನು. ರಾಮನು ಕೈಜೋಡಿಸುತ್ತಾ ಮತ್ತೆ ಶಿವನನ್ನು ಪ್ರಾರ್ಥಿಸಿದನು. ನೀನು ಪ್ರಸನ್ನನಾಗಿದ್ದರೆ ಈ ಲೋಕದ ಜನರ ಉದ್ಧಾರಕ್ಕಾಗಿ ಈ ಸ್ಥಳದಲ್ಲಿ ನೀನು ಸದಾ ನೆಲೆಸಿರಬೇಕು ಎಂದು ಹೇಳಿದನು. ರಾಮನು ಹೀಗೆ ಪ್ರಾರ್ಥನೆ ಮಾಡಲು ಶಿವನು ಅಲ್ಲಿ ರಾಮೇಶ್ವರ ಎಂಬ ಹೆಸರಿನ ಲಿಂಗ ರೂಪದಿಂದ ನೆಲೆಸಿದನು. ರಾಮನು ರಾಮೇಶ್ವರನ ಆಶೀರ್ವಾದದಿಂದ ಸಮುದ್ರವನ್ನು ದಾಟಿ ರಾವಣನೇ ಮೊದಲಾದ ರಾಕ್ಷಸರನ್ನು ಕೊಂದು ಸೀತೆಯನ್ನು ಪಡೆದನು. ರಾಮೇಶ್ವರ ಲಿಂಗವು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವುದು. ದಿವ್ಯವಾದ ಗಂಗೆಯ ನೀರಿನಿಂದ ರಾಮೇಶ್ವರ ಲಿಂಗಕ್ಕೆ ಅಭಿಷೇಕ ಮಾಡಿದವರು ಜೀವನ್ಮುಕ್ತರಾಗುವರು. ಭೂಮಿಯಲ್ಲಿ ಬಹು ಸುಖಗಳನ್ನು ಅನುಭವಿಸಿ ಕೊನೆಯಲ್ಲಿ ಉತ್ತಮವಾದ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದುವರು. ಮುಂದಿನ ಸಂಚಿಕೆಯಲ್ಲಿ ಭೂಷ್ಮೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.